ಮಾಡಿಲ್ಲ, ಇವರು ಈ ರೀತಿ ಮಾಡಬೇಕು, ಅದನ್ನು ಬಿಟ್ಟು ನಾವು ದಿನಗಳನ್ನು ಕಳೀತಾ ಹೋಗ್ತೀವಿ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ. ಮಾಡಿದಾರ ತಪ್ಪು ಫಿಕ್ಸ್ ಆಗೈತಾ, ಹೆಂಗೆ ಮಾಡಿದೆ, ಯಾಕೆ ಮಾಡಿದೆ, ಯಾರು ಮಾಡಿದ್ರು, ಯಾರಿಂದ ಆಯಿತು, ಇವೆಲ್ಲ ಕೇಳೋದು ಯಾಕೆ, ಅಲ್ಲೇ ಶೂಟ್ ಮಾಡಿಬಿಡಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಇವಾಗಿನ ಜಗತ್ತಿನೊಳಗ ಯಾವುದೇ ರೀತಿ ಕನಿಕರ ಅನ್ನೋದು ತಾಯಿಗೂ ಇಲ್ಲ, ಮಗಳಿಗೂ ಇಲ್ಲ, ಮಗನಿಗೂ ಇಲ್ಲ, ಯಾವುದೇ ಮನುಷ್ಯನಿಗೂ ಇಲ್ಲ ಅಂತ ಹೇಳಿ ಅನ್ಸಕತ್ತೈತಿ. ಈ ಒಂದು ವಿಷಯವನ್ನ, ಸ್ಟೋರಿಯನ್ನ ನಿಮ್ಮ ಹತ್ರ ಹೇಳ್ಬೇಕಂದ್ರೆ ನಿಜಾಲು ಮನಸ್ಸಿಗೆ ಅಂತ ವಿಚಲಿತ ಆಗುವ ಒಂದು ಘಟನೆ ಇದು. ಇದನ್ನ ವಿಡಿಯೋನ ಬಿಫೋರ್ ಮಾಡಬೇಕಾಗಿತ್ತು, ಬಟ್ ನನಗೆ ಸಮಸ್ಯೆಗಳಿರೋ ಕಾರಣ ಮಾಡ್ಲಿಕ್ಕಾಗಲಿಲ್ಲ. ಸೊ ಇವಾಗ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೋಡಿ, ಜೈಪುರ ಅನ್ನೋ ಒಂದು ಊರಲ್ಲಿ ಒಂದು ಹೆಣ್ಣು ಮಗಳು ತನ್ನ ಸ್ವಂತ ತಾಯಿಯನ್ನೇ ಸುಪಾರಿ ಕೊಟ್ಬಿಟ್ಟು ಕೊಲೆ ಮಾಡಿಸಿದಾಳೆ. ನಿಜವಾಗ್ಲೂ ಈ ಒಂದು ವಿಷಯನ ಕೇಳಿದ್ರೆ, ಒಂದು ಹೆಣ್ಮಗಳು ತನ್ನ ಸ್ವಂತ ಮಗುವನ್ನೇ ಕೊಲೆ ಮಾಡ್ತಾಳೆ, ಇನ್ನೊಬ್ಳು ತನ್ನ ಸ್ವಂತ ತಾಯಿಯನ್ನೇ ಕೊಲೆ ಮಾಡ್ತಾಳೆ, ಇನ್ನೊಂದು ತಂದೆ ಮಗಳ ಜೊತೆನೆ ಸಂಬಂಧ ಬೆಳೆಸ್ತಾನೆ. ಸೊ ಇಂತಹವೆಲ್ಲ ವಿಷಯಗಳನ್ನ ಕೇಳಿ ನಿಜವಾಗ್ಲೂ ಯಾವುದೇ ಒಂದು ಸಂಬಂಧಕ್ಕೆ ಬೆಲೆನೇ ಇಲ್ಲ ಅನ್ನೋ ಒಂದು ಸಿಚುವೇಶನ್ಸ್ಗೆ ಈಗ ಬಂದು ಮುಟ್ಟದ ಅನಿಸ್ತೈತಿ ಈ ಸಮಾಜ. ಹೌದು, ಜೈಪುರದಲ್ಲಿ ಒಂದು ಹುಡುಗಿ ತನ್ನ ತಾಯಿಯನ್ನೇ 7 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. 7 ಲಕ್ಷಕ್ಕೆ ಸುಪಾರಿ ಕೊಟ್ಬಿಟ್ಟು ಆಕೆಯನ್ನ ಕೊಲೆ ಮಾಡಿಸಿದಾಳೆ. ಆಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಕಾರ್ ಚಾಲಕನನ್ನ ಹಿಡಿದು ಎನ್ಕ್ವೈರಿ ಮಾಡಿದ ತಕ್ಷಣ ಅವನು ಬಾಯ್ ಬಿಡ್ತಾನ, ನನಗೆ ಸುಪಾರಿ ಕೊಟ್ಟಿದ್ರು, ಅದಕ್ಕೆ ನಾನು ಆಕೆಯನ್ನ ಕೊಲೆ ಮಾಡಿದೆ ಅಂತ ಹೇಳಿದಾಗ, ಸುಪಾರಿ ಯಾರು ಕೊಟ್ರು ಅಂತ ಕೇಳಿದಾಗ ತನ್ನ ಸ್ವಂತ ಮಗಳೇ ಕೊಟ್ಲು ಅಂತ ಹೇಳಿದಾಗ ನಿಜವಾಗ್ಲೂ ಎಲ್ಲರಿಗೂ ಶಾಕ್ ಆಗೈತ್ರಿ. ಇವಾಗ ಸ್ವಂತ ಮಗಳು ತನ್ನ ತಾಯಿಯನ್ನ ಕೊಲೆ ಮಾಡಕ್ಕೆ ಸುಪಾರಿ ಕೊಡ್ತಾಳಂತಂದ್ರೆ ಎಷ್ಟು ವಿದ್ರಾವಕ ಘಟನೆ ರೀ ಇದು, ಎಷ್ಟು ಕೀಳಾಗಿರುವಂತಹ ಘಟನೆ ಇದು, ಇಷ್ಟು ಕೃತ್ಯಕ್ಕೆ ಹೋಗ್ತಾ ಇದ್ದಾರ ಅಂತ. ಸೊ ಇಲ್ಲೂ ಕೂಡ ಜೈಪುರದಲ್ಲಿ ಆಗಿರುವ ಒಂದು ಘಟನೆ ಇದು. ತನ್ನ ತಂದೆಯ ಜಾಬು ತನ್ನ ಹೆಂಡತಿಗೆ ಬಂದಿರ್ತದ. ಮಗಳು ಕೇಳ್ತಾಳ, ನಾನು ಮೆಜಾರಿಟಿಲಿ ಇದ್ದೀನಿ, ನನಗೆ ಯಾಕೆ ಜಾಬ್ ಸಿಗ್ಲಿಲ್ಲ, ನಿನಗೆ ಯಾಕೆ ಸಿಕ್ತು ಅಂತ ಕೇಳಿದಾಗ ಆಕೆ, ನಿನಗೆ ಇನ್ನೂ ಕಲಿಯುವಂತ ವಯಸ್ಸಲ್ಲಿ ಇದೀನಿ, ನೀನು ಒಳ್ಳೆ ಓದ್ತಾ ಇದೆಯಾ, BSc ಮಾಡಿರ್ತಾಳ ಅವಳು. ಸೊ ಸೈನ್ಸ್ ಲೆವೆಲ್ ಅಲ್ಲಿ ಒಳ್ಳೆ ಎಜುಕೇಶನ್ ಐತಿ, ನಿನಗೆ ಒಂದೇ ಲೈಫ್ ಟೈಮ್ ಐತಿ, ಅದನ್ನ ನೀನು ನೋಡ್ತಾ ಹೋಗು, ನಿನಗೆ ನಾವು ಒಳ್ಳೆ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ತಾಯಿ ಹೇಳಿದ್ಲು. ಆದ್ರೆ ಇವಳಿಗೆ ಬೇಕಾಗಿರೋದು ತಂದೆ ಜಾಬ್ ಆಗಿತ್ತು. ಆ ಒಂದು ಸಿಚುವೇಶನ್ಸ್ ಒಳಗೆ ಏನಾಗುತ್ತೆ ಗೊತ್ತಾ ನಿಮ್ಗೆ, ಸಂಬಂಧಿಕರು ಚಿಕ್ಕಪ್ಪ ಬಂದು ಹೇಳ್ತಾನು, ನಿನ್ನ ತಾಯಿ ತೀರ್ಕೊಂಡ್ರೆ ನಿನಗೆ ಬರ್ತದ ಜಾಬ್ ಅಂತ ಹೇಳಿದ್ದು ತಂದು ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗ ಈ ಒಂದು ಹೆಣ್ಮಗಳು ಸೇರ್ಕೊಂಡು ಇನ್ನು ಯಾವುದೋ ಓರ್ವ ವ್ಯಕ್ತಿಗೆ 7 ಲಕ್ಷ ರೂಪಾಯಿಗೆ ಸುಪಾರಿಯನ್ನು ಕೊಡ್ತಾಳೆ ಈ ಒಂದು ತಾಯಿಯನ್ನ ಸಾಯಿಸಕ್ಕೆ. ಕೇವಲ ಗೌರ್ಮೆಂಟ್ ಜಾಬು ಪ್ಲಸ್ ಪ್ರಾಪರ್ಟಿ, ಇಷ್ಟೇ ಆಸ್ತಿಯ ವಿಚಾರ, ಗೌರ್ಮೆಂಟ್ ಜಾಬ್ ವಿಚಾರ ಇದೆ ನೋಡ್ರಿ. ಇವಾಗಿನ ಕಾಲದೊಳಗ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದು ಆಕಿಗೂ ಗೊತ್ತೈತಿ. ಸೊ ಇಂತಹ ಒಂದು ಸಿಚುವೇಶನ್ಸ್ ಒಳಗ ತನ್ನ ತಾಯಿಯನ್ನ ಕೇವಲ ಗೌರ್ಮೆಂಟ್ ಜಾಬ್ ಸಲುವಾಗಿ ಕೊಲೆ ಮಾಡಿದ್ರೆ ಎಷ್ಟೋ ಜನ ರೀ ತಂದೆ ತಾಯಿನ ಬಿಟ್ಟಿರಕ್ ಆಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಜಾಬ್ನ ತಿರಸ್ಕಾರ ಮಾಡಿದ್ದೈತಿ. ಆದರೆ ಈ ಒಂದು ಹೆಣ್ಣು ಮಗಳು ನಾಯಿ ಅಂತಾನೆ ಹೇಳ್ಬೋದು. ಇವಳು ನಾಯಿಗೂ ಕೂಡ ಒಂದು ಬೆಲೆ ಐತೆ ರೀ, ಈ ಒಂದು ಹೆಣ್ಣಿಗೆ ಯಾವುದೇ ರೀತಿ ಬೆಲೆನೇ ಇಲ್ಲ ಅಂತ ಹೇಳ್ಬೋದು. ಯಾವರು ಯಕಶ್ಚಿತ್ ಸಂಬಂಧಿಕರ ಮಾತು ಕೇಳ್ಬಿಟ್ಟು ತನ್ನ ತಾಯಿಯನ್ನೇ ಕೊಲೆ ಮಾಡಿಸ್ತಾಳಂತಂದ್ರ ಈಕೆಯನ್ನ ಜೀವನ ಪರ್ಯಂತ, ಇವಳು ಹೇಳ್ತಾಳಲ್ಲ, ಆ ಒಂದು ತಾಯಿಯನ್ನ ಯಾವ ರೀತಿ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರಲ್ಲ ಅದೇ ತರ ಇವಳನ್ನೂ ಕೂಡ ಆಕ್ಸಿಡೆಂಟ್ ಮಾಡಿನೇ ಕೊಲೆ ಮಾಡಬೇಕು. ಅದೇ ಹೇಳ್ತಾರಲ್ಲ, ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರೆ. ಟಿಟ್ ಫಾರ್ ಟ್ಯಾಟ್ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ನೀ ಏನ್ ಕೊಡ್ತೀಯಲ್ಲ ವಾಪಸ್ ನಿನಗದ್ ಬರ್ತೈತಿ. ವಿತ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ದರ್ಶನ ಡೈಲಾಗ್ ಐತಲ್ಲ, ಅದು ಆಕ್ಚುಲಿ ಅಲ್ಲೇ ಆಗ್ಬೇಕು. ಅದು ಇವಳು ಈ ರೀತಿ ಮಾಡಿಲ್ಲ, ಇವರು ಈ ರೀತಿ ಮಾಡ್ಬೇಕು, ಅದನ್ನ ಬಿಟ್ಟು ನಾವು ದಿನಗಳನ್ನ ಕಳೀತಾ ಹೋಗ್ತೀವಿ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ. ಮಾಡಿದಾರ ತಪ್ಪು ಫಿಕ್ಸ್ ಆಗೈತಾ, ಹೆಂಗ್ ಮಾಡಿದೆ, ಯಾಕೆ ಮಾಡಿದೆ, ಯಾರು ಮಾಡಿದ್ರು, ಯಾರಿಂದ ಆಯ್ತು, ಇವೆಲ್ಲ ಕೇಳೋದು ಯಾಕೆ, ಅಲ್ಲೇ ಶೂಟ್ ಮಾಡ್ಬಿಡಬೇಕು. ಅದನ್ನ ಬಿಟ್ಟು ಕುತ್ಕೊಂಡು ಇನ್ವೆಸ್ಟಿಗೇಷನ್ನು ಅದು ಇದು ಎಲ್ಲ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಇರೋವಂಥ ಸಮಯವನ್ನ ಹಾಳು ಮಾಡಬಾರ್ದ್ರಿ. ಈ ಥರ ವಿಷಯ ಆಯ್ತಾ, ತಗೊಳ್ರಿ, ಮಾಡಿರೋ ತಪ್ಪಿಗೆ ದಂಡ ಅನುಭವಿಸ್ಲೇಬೇಕು, ಯಾರಾದ್ರೂ ಆಯ್ತು. ಆ ಒಂದು ಹೆಣ್ಮಗಳು ತಪ್ಪು ಮಾಡಾಳ, ತಪ್ಪೇ, ಅದಕ್ಕೆ ಯಾವುದೇ ರೀತಿ ರೀತಿಯ ರೀಸನ್ಸ್ ಕೊಡಬಾರ್ದು.
ತಪ್ಪನ್ನು ತಪ್ಪಿಂದಲೇ ದಂಡಿಸೋದೇ ಹೇಳ್ತಾರಲ್ರಿ, ಸೂಜಿನ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಿಬಿಟ್ಟು ಮುಳ್ಳನ್ನು ಮುಳ್ಳಿಂದನೇ ಮಾಡಬೇಕು, ಮುಳ್ಳಿಂದ ಮುಳ್ಳನ್ನೇ ತೆಗಿಬೇಕು. ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಹೆಣ್ಣನ್ನು ಕೊಲೆ ಮಾಡ್ತಾರೋ ಅದೇ ರೀತಿ ಆಗಬೇಕು. ಎಲ್ಲವೂ ಕೂಡ ಸಿಯಾ ಕೇಸು ಅದೇ ರೀತಿ ಆಯಿತು. ಈ ಒಂದು ಕೇಸು ಆಯಿತು. ಹುಬ್ಬಳ್ಳಿಯೊಳಗೆ ಫಯಾಜ್ ಅನ್ನೋ ಒಬ್ಬ ಹುಡುಗ ಇದ್ದ, ಒಂದು ಹೆಣ್ಣನ್ನು ಬರ್ಬರವಾಗಿ ಕೊಲೆ ಮಾಡಿದ. ಇವಾಗ ಅವನು ರಿಲೀಸ್ ಆಗ್ತಾ ಇದ್ದಾನೆ. ಈ ಒಂದು ಸೊಸೈಟಿ ಒಳಗೆ ದುಡ್ಡು ಸ್ವಲ್ಪ ದೊಡ್ಡವರ ಒಂದು ಸಹವಾಸ ಇದ್ರೆ ಹೆಂಗಾದ್ರೂ ಪಾರಾಗಿ ಬರ್ತಾರನ್ನೋ ಇದೇ ಸೊಸೈಟಿಯಾಗ ಸಿಗ್ತಾ ಇರೋ ಪ್ರತಿಯೊಬ್ಬರಿಗೂ ಮೋಟಿವೇಶನ್ ಅಂತಾನೆ ಹೇಳ್ಬೋದು ಕೊಲೆ ಮಾಡೋರಿಗೆ. ಸೊ ಈ ಒಂದು ಜೈಪುರದಲ್ಲೂ ಕೂಡ ಈ ರೀತಿ ಕೇವಲ ಚಿಕ್ಕಪ್ಪನ ಮಾತು ಕೇಳ್ತಾರೆ ನೋಡ್ರಿ. ಸಂಬಂಧಿಕರು ಯಾವಾಗಲೂ ಹಾಳು ಮಾಡೋಕಂತಾನೆ ಹುಟ್ಟಿರ್ತಾರೆ. ಇವಾಗ ಚಿಕ್ಕಪ್ಪ ಪಾರಾಗ್ತಾನೋ ಏನೋ ಗೊತ್ತಿಲ್ಲ, ಯಾಕಂತಂದ್ರೆ ಕೈ ತೊಳ್ಕೊಬೋದು, ನನಗೆ ಯಾರು ಹೇಳಿಲ್ಲ, ಅಕ್ಕಿಗೂ ನನಗೂ ಆಗೇ ಬರಂಗಿಲ್ಲ ಅಂತ ಹೇಳಿ ಕೈ ತೊಳ್ಕೊಳನೀಗವ. ಆದರೆ ಇವಳು ಲೈಫ್ ಹಾಳಲ್ಲ. ಈಗ ಯಾರೋ ವ್ಯಕ್ತಿ ಸಲುವಾಗಿ ಆದರೂ ಬುದ್ಧಿಯಲ್ಲಿಟ್ಟಾಡ್ರಿ ಗೊತ್ತಾಗಂಗಿಲ್ಲ. ಅಷ್ಟು ಅವಿವೇಕಿನ ಅವಳು, ಅಷ್ಟು ದಡ್ಡಳ ಅವಳು. ವಿಚಾರ ಮಾಡಿದ್ರೆ ಅನಿಸ್ತೈತಿ ಅಷ್ಟು ಅನ್ಪಣೋದ್ರಲ್ಲ. LLB ಮಾಡ್ಯಾಡ್ರಿ, ಲಾಯರ್ ರೀ ಅವಳು, ಆಗೋಳಿದ್ಲು. ಇಂತಹ ಒಂದು ಕಾನೂನಿನ ಪರಿಧಿ ಒಳಗಿರುವಂಥ ಹೆಣ್ಣು ಮಗಳು ಈ ರೀತಿ ಕಾರ್ಯವನ್ನು ತಗೊಂತಾಳಪ್ಪ ಅಂತಂದ್ರೆ ನಿಜವಾಗ್ಲೂ ಎಷ್ಟು ಹೇಯ ಕೃತ್ಯವನ್ನು ಮಾಡಿದಾಳೆ ಇದರಲ್ಲಿ ಅವಳು. ನಿಜವಾಗ್ಲೂ ನೋಡಿದ್ರೆ ಮೈಯೆಲ್ಲ ಉರಿಯುತ್ತಾರೆ ಇಂಥ ಹೆಣ್ಮಕ್ಳನ್ನ. ಇಂಥವ್ರನ್ನ ಕುಂಸ್ಕೊಂಡು ಇನ್ವೆಸ್ಟಿಗೇಷನ್ಸ್ ಮಾಡೋದಲ್ಲ, ಅವ್ರನ್ನ ಅಲ್ಲೇ ಮುಗಿಸ್ಬಿಡ್ಬೇಕು. ಇದು ತನ್ನ ಮಗಳು ಜೀವನ ಪರ್ಯಂತ ನನ್ನ ಜೊತೆ ಇರ್ತಾಳಂತ ಹೇಳಿ ಸಾಕಿದ ತಾಯಿಗೆ ಕೊಟ್ಟ ಉತ್ತರ. ಅದ ಹೇಳ್ತಾರಲ್ಲ, ತಾಯಿ ಋಣ ತೀರ್ಸೋಕ್ಕಾಗಂಗಿಲ್ಲ ಅಂತ ಹೇಳಿಬಿಟ್ಟು ತಾಯಿಯನ್ನೇ ಉಸಿರು ನಿಲ್ಲಿಸ್ಬಿಟ್ಲು. ನೀ ನನ್ನ ಋಣನೂ ತೀರ್ಸಂಗಿಲ್ಲ, ನಾನು ನಿನಗೇನು ಮಾಡೋಂಗಿಲ್ಲ ಅಂತ ಹೇಳಿ ಶಾಶ್ವತವಾಗಿ ಆಕೆ ಕಣ್ಣನ್ನು ಮುಚ್ಚಿಬಿಟ್ಲಿ ಇವಳು. ನಿಜವಾಗ್ಲೂ ಇವನ್ನೆಲ್ಲ ಕೇಳಿದ್ರೆ ಭಾಳ ಕೀಳರಿಮೆ ಆಗುತ್ತೆ. ಯಾಕಂತಂದ್ರೆ ಮಗ ತಾಯಿಯನ್ನು ನೋಡ್ಕೊತಾ ಇಲ್ಲ, ತಾಯಿ ಮಗಳನ್ನು ನೋಡ್ಕೊತಾ ಇಲ್ಲ, ಮಗಳು ತಾಯಿಯನ್ನೇ ಕೊಲೆ ಮಾಡ್ತಾಳು, ತಂದೆ ಇನ್ನೊಂದು ಹೆಣ್ಮಗಳ ಸಲುವಾಗಿ ಹೆಂಡತಿಯನ್ನು ಬಿಡ್ತಾಳೆ ಕಟ್ಕೊಂಡಿರೋದು. ಸೊ ಇಂಥವೆಲ್ಲ ನೋಡ್ತಾ 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 ಬಂದಾಗ ನಿಜವಾಗ್ಲೂ ಆಗ್ತದ ಈ ಒಂದು ಸಮಾಜ ಮುಗಿಯೋದು ಇನ್ನೂ ಭಾಳ ದಿನ ಇಲ್ಲ, ಅಂತ್ಯ ಆಗಕತ್ತೈತಿ ಅಂತ ಹೇಳಿಬಿಟ್ಟು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈಗ ಆ ಒಂದು ಹುಡುಗಿಗೆ ಜೈಲಾಗ್ತದೋ, ಇಷ್ಟು ವರ್ಷ ಆಗ್ತದೋ ಅಷ್ಟು ವರ್ಷ ಆಗ್ತದೋ ಗೊತ್ತಿಲ್ಲ. ನನ್ನ ಪ್ರಕಾರ ನೋಡ್ರಿ, ಈ ಥರ ಕೆಲಸವನ್ನು ಮಾಡ್ತಾರೆ, ಈ ರೇಪ್ ಆಗಲಿ, ಕೊಲೆ ಆಗಲಿ, ತಂದೆ ಕೊಲೆ ಆಗಲಿ, ತಾಯಿಯ ಕೊಲೆ ಆಗಲಿ, ಈ ಥರ ಮಾಡ್ತಾರಲ್ಲ ಅಂಥವರಿಗೆ ಅದೇ ರೀತಿ ಮಾಡಬೇಕು ರೀ. ಎನ್ಕೌಂಟರ್ ಮಾಡಿಬಿಟ್ಟು ಬೇರೆ ಆಪ್ಷನ್ ಇಲ್ಲ ರೀ. ಅವ್ರಿಗೆ ನಾವು ಆಪ್ಷನ್ ಕೊಡ್ತೀವಿ. ಅದಕ್ಕೆ ಇಂಥ ಸಮಾಜದಲ್ಲಿ ಎಷ್ಟೋ ಕೊಲೆಗಳಾಗ್ತಾ ಇದ್ದಾವೆ. ನಾವು ಆಗಲೇ ಆ್ಯಕ್ಷನ್ ತೊಗೋಬೇಕು. ಅವ್ರು ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಆ್ಯಕ್ಷನ್ ತೊಗೊಂಡು ಅಲ್ಲೇ ಅವ್ರಿಗೆ ಆನ್ಸರ್ನ ಕೊಡಬೇಕು. ಅದನ್ನು ಬಿಟ್ಟು ನಾವು ಅವರಿಗೆ ಕಾಲಾವಧಿ ಕೊಡ್ತೀವಿ, ಕಾಲಾವಕಾಶಗಳನ್ನು ಕೊಡ್ತೀವಿ. ಅದಕ್ಕೆ ಅಲ್ವಾ ಈ ರೀತಿ ಉದ್ದಟತನವನ್ನು ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಸ್ಟ್ರಿಕ್ಟಾಗಿ ಆರ್ಡರ್ಸನ್ನು ನಾವು ಫಾಲೋ ಮಾಡಿದರೆ ಸಮಾಜನೂ ಕೂಡ ರೀತಿ ನಿಯಮವಾಗಿ ಹೇಳ್ತದೆ. ಎಲ್ಲ ರೋಡ್ನಾಗ ಹೊಂಟ್ರೆ ಹೆಲ್ಮೆಟ್ ಹಾಕೊಂಡಿಲ್ಲ, ಲೈಟ್ ಹಚ್ಚಿದಾರು, ನಿಮ್ಮಲ್ಲಿ ಏನದು ಹೊಗೆ ಪತ್ರ ಇಲ್ಲ, ಅದು ಇದು ಅಂತ ಹೇಳಿ ಇಷ್ಟೆಲ್ಲ ತೊಗೊತಾರಲ್ಲ, ಇವೆಲ್ಲ ರೂಲ್ಸ್ ಮಾಡೋದಲ್ಲ ರೀ. ಸೀರಿಯಸ್ ರೂಲ್ಸನ್ನು ಫಾಲೋ ಮಾಡಿರಿ, ಎಲ್ಲವೂ ಕೂಡ ಸರಿದಾರಿಯಲ್ಲೇ ಹೋಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದರ ಅಭಿಪ್ರಾಯ ಏನಂತ ಹೇಳಿ ನೀವು ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.